ನಿನ್ನೆ ಸಂಜೆ ಹೊತ್ತಿಗೆ ಒಂದು ಶಾಕಿಂಗ್ ನ್ಯೂಸ್ ಹೊರಗೆ ಬಂತಲ್ಲ. ಆ ಶಾಕಿಂಗ್ ನ್ಯೂಸ್ ವಿಚಾರವಾಗಿ ಮತ್ತಷ್ಟು ಶಾಕಿಂಗ್ ಸುದ್ದಿಗಳನ್ನು ಪ್ರದೀಪ್ ಈಶ್ವರ್ ಅವರು ಹೊರ ಹಾಕ್ತಾ ಇದ್ದಾರೆ. ನಿನ್ನೆ ಸಂಜೆ ಇಡೀ ರಾಜ್ಯವೇ ನಿಬ್ಬೆರಗಾಗಿತ್ತು. ಖ್ಯಾತ ಉದ್ಯಮಿ ಅಂತ ಕರೆಸಿಕೊಂಡಿದ್ದಂಥ ಕಾನ್ಫಿಡೆನ್ಸ್ ಗ್ರೂಪ್ನ CJ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥ ಸುದ್ದಿ ಹೊರಗೆ ಬಂತು. ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಈ ಮನುಷ್ಯನಿಗೆ ಏನಿತ್ತು ಅಂತ ಇಡೀ ರಾಜ್ಯ ಇವತ್ತು ಪ್ರಶ್ನೆ ಮಾಡ್ತಾ ಇರುವ ಸಂದರ್ಭದಲ್ಲೇ ಪ್ರದೀಪ್ ಈಶ್ವರ್ ಕೂಡ ಅನುಮಾನವನ್ನು ಹೊರ ಹಾಕ್ತಾ ಇದ್ದಾರೆ. CJ ರಾಯ್ ಅವರೇ ಶೂಟ್ ಮಾಡಿಕೊಂಡ್ರ ಅಥವಾ CJ ರಾಯ್ನ ಶೂಟ್ ಮಾಡಿದ್ರ ಅಂತ ಪ್ರದೀಪ್ ಈಶ್ವರ್ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಈ ರೀತಿ ಅನುಮಾನವನ್ನು ಹೊರ ಹಾಕ್ತಾ ಇರುವಂಥದ್ದು. ಅಲ್ಲಿ ಅಧಿಕಾರಿಗಳನ್ನ ಬಿಟ್ರೆ ಬೇರೆ ಯಾರೂ ಇರಲಿಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ CCTV ಕ್ಯಾಮೆರಾಗಳಲ್ಲಿ ದೃಶ್ಯ ಸೆರೆ ಆಗಿಲ್ಲ. ಅನುಮಾನಕ್ಕೆ ಕಾರಣ ನೀಡಿದ್ದಾರಂತೆ ಶಾಸಕ ಪ್ರದೀಪ್ ಈಶ್ವರ್. ಈ ಆಂಗಲ್ ಅಲ್ಲೂ ಕೂಡ ಗಮನ ಹರಿಸಬೇಕಾಗತ್ತೆ. ನಾನು ನಿನ್ನೆ ಹೇಳ್ತಾ ಇದ್ದೆ, ಯಸ್ ದೇರ್ ಮೈಟ್ ಬಿ ಚಾನ್ಸಸ್. IT ಅಧಿಕಾರಿಗಳ ಮೇಲೆ ಬೊಟ್ಟು ಮಾಡಿದ್ರಂತೆ ಪ್ರದೀಪ್ ಈಶ್ವರ್. ಕೇರಳ ಚುನಾವಣೆಗೆ CJ ರಾಯ್ ಬಳಿ ದುಡ್ಡು ಪೀಕಲು ಬಿಜೆಪಿ ಯತ್ನವನ್ನ ಮಾಡಿತ್ತು, ಆದರೆ ಇದಕ್ಕೆ ವಿಫಲವಾಗಿತ್ತು. ಇದಕ್ಕೆ ರಾಯ್ ಒಪ್ಪದ ಕಾರಣ ಟಾರ್ಗೆಟ್ ಮಾಡಿ IT ರೈಡ್ ಅನ್ನು ಕೂಡ ಮಾಡಲಾಗಿತ್ತು. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಪ್ರಕರಣವನ್ನು SIT ತನಿಖೆಗೆ ಒಪ್ಪಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದು ಪ್ರದೀಪ್ ಈಶ್ವರ್ ಅವರ ಪ್ರಕರಣ. ಆದರೆ ಪ್ರದೀಪ್ ಈಶ್ವರ್ ಅವರಿಗೆ ಮತ್ತೊಂದು ವಿಚಾರವನ್ನು ತಿಳಿಸಬೇಕು. CJ ರಾಯ್ ಹತ್ರ ದುಡ್ಡು ಪೀಕಿದ್ದು ಇದೇ ಮೊದಲ ಬಾರಿ ಅಲ್ಲ. ಈ ಹಿಂದೆ ಕೂಡ ಕೆಲವು ರಾಜಕಾರಣಿಗಳು ಪೀಕಿದ್ದಾರೆ. ಹಣೆಗೆ ಗನ್ ಪಾಯಿಂಟ್ ಇಟ್ಟು ದುಡ್ಡು ಕೊಡು ಅಂತ ಸತಾಯಿಸಿದ್ದಾರೆ ಅನ್ನುವಂಥ ಕೆಲವು ಮಾಹಿತಿಗಳು ಹರಿದಾಡ್ತಾ ಇದೆ. ಈ ಹಿಂದಿನದ್ದು ಕೂಡ ವಾಟ್ಸೋ ಎವರ್. ಬಟ್ ಪ್ರದೀಪ್ ಈಶ್ವರ್ ಈ ರೀತಿಯ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ CCTV ಕ್ಯಾಮ್ರಾಗಳು ಕೂಡ ಅಲ್ಲಿಲ್ಲ. ಅಲ್ಲಿದ್ದಿದ್ದು IT ಅಧಿಕಾರಿಗಳು ಮಾತ್ರ. ಡೆತ್ ನೋಟ್ ನೋಡಿದರೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ವಾಟ್ಸ್ ಹ್ಯಾಪ್ನಿಂಗ್, ಇಲ್ಲಿ ಎಲ್ಲೋ ಒಂದು ಕಡೆ ಅನುಮಾನಗಳು ಮೂಡ್ತಾ ಇವೆಯಲ್ಲ ಅಂತ ಹೇಳಿ ಪ್ರದೀಪ್ ಈಶ್ವರ್ ಬುದ್ಧಿವಂತರಂತೆ ಮಾತಾಡಿದ್ದಾರೆ. ಇದಕ್ಕೆ ಈ ಕೇರಳ ಎಲೆಕ್ಷನ್ಗೆ ಬಿಜೆಪಿ ದುಡ್ಡು ಕೇಳಿತ್ತು. ದುಡ್ಡು ಕೇಳೋದಕ್ಕೆ ಇವರು ಒಪ್ಪದೇ ಇದ್ದ ಕಾರಣಕ್ಕೆ ಅವರ ಮೇಲೆ ಹಿಂಗೆ ಮಾಡಲಾಗಿದೆ, IT ರೈಡ್ ಮಾಡಲಾಗಿದೆ. ಅದಲ್ಲದೆ ಅವ್ರನ್ನ ಅವರೇ ಸೂಸೈಡ್ ಮಾಡಿಕೊಂಡ್ರೆ ಅಥವಾ ಅವ್ರನ್ನ ಕೊಲ್ಲಲಾಯ್ತಾ ಅನ್ನುವಂಥ ವಿಚಾರಗಳನ್ನು ಕೂಡ ಅವ್ರು ಕೇಳ್ತಾ ಇದ್ದಾರೆ. CJ ರಾಯ್, ಐಷಾರಾಮಿ ಫ್ರಮ್ ದ ಸ್ಕ್ರ್ಯಾಚ್. ಈ ಮನುಷ್ಯ ಬೆಳೆದ ಪರಿಯೇ ಒಂದು ವಿಸ್ಮಯ. ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ರು. ಈ ಹಿಂದೆಯೂ ಕೂಡ ಕೆಲವು ಆರೋಪಗಳು ಕೇಳಿ ಬಂದಿತ್ತು. ಏನಂತ ಕೇಳಿದ್ರೆ CJ ರಾಯ್ ಅವರು ಸ್ವಲ್ಪ ಸಾಫ್ಟ್ ಹಾರ್ಟೆಡ್ ಪರ್ಸನ್, ಹಾಗಾಗಿ ಅವ್ರನ್ನ ಬೇಗ ಹೆದರಿಸ್ಬಿಡ್ಬೋದು. ಗನ್ಗಳನ್ನು ಇಟ್ಕೊಂಡು ಹೋಗೋ ಅಥವಾ ರಾಜಕಾರಣಿಗಳ ಹೆಸರಲ್ಲೂ ಅವ್ರನ್ನ ಹೆದರಿಸಿ ಅವ್ರ ಹತ್ರ ದುಡ್ಡು ಪೀಕ್ಲಾಗ್ತಾ ಇದೆ ಅಂತ ಕೆಲವರು ಹೇಳ್ತಾ ಇದ್ರು. ಇದೀಗ ಇದೇ ವಿಚಾರಗಳು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಇದೀಗ ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದಾರಂತೆ, ಇಲ್ಲ ಇದು ಅವರೇ ಸೂಸೈಡ್ ಮಾಡ್ಕೊಂಡ್ರ ಅಥವಾ ಅವ್ರನ್ನ ಶೂಟ್ ಮಾಡಲಾಯ್ತಾ, ಇದ್ರ ಸರಿಯಾಗಿ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರಂತೆ ಪ್ರದೀಪ್ ಈಶ್ವರ್. ಯಾಕಂತ ಹೇಳಿದ್ರೆ ಅಲ್ಲಿ CC ಕ್ಯಾಮೆರಾ ದೃಶ್ಯಾವಳಿಗಳು ಯಾವುದು ಸಿಗ್ತಾ ಇಲ್ಲ, ಸೂಸೈಡ್ ನೋಟ್ ಸಿಗ್ತಾ ಇಲ್ಲ, ಡೆತ್ ನೋಟ್ ಸಿಗ್ತಾ ಇಲ್ಲ. ಅಥವಾ ಅಲ್ಲಿದ್ದದ್ದು ಯಾರು ಅಂತ ಕೇಳಿದ್ರೆ ಅವ್ರ ಸಂಬಂಧಿಕರಿದ್ದಿದ್ರ, ಇಲ್ಲ. ಬಾಡಿ ಗಾರ್ಡ್ಸ್ ನೋ. ಅಲ್ಲಿದ್ದವ್ರು ಯಾರು? ಇವರು ಮತ್ತು IT ಅಧಿಕಾರಿಗಳು ಮಾತ್ರ. ಸೊ ಈ ನಿಟ್ಟಿನಲ್ಲಿ IT ಅಧಿಕಾರಿಗಳನ್ನು ತನಿಖೆ ಮಾಡಬೇಕಲ್ವಾ? ಖಂಡಿತವಾಗಿ ಹೌದು, ಮಾಡಲೇಬೇಕಾಗತ್ತೆ. ಸೊ ಈ ಆಯಾಮದಲ್ಲಿ ಇದೀಗ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟು ಅಲ್ಲದೆ ಅವ್ರು ಹೇಳೋ ಆ್ಯಂಗಲ್ ಬೇರೆನೆ. ಏನು ಅಂತ ಕೇಳಿದರೆ ಕೇರಳದಲ್ಲಿ ಎಲೆಕ್ಷನ್ ಬರ್ತಾ ಇದೆಯಂತೆ, ಅದಕ್ಕೆ ದುಡ್ಡು ಬೇಕಿತ್ತಂತೆ, ಹಾಗಾಗಿ IT ಅವ್ರನ್ನ ಕಳಿಸಿ ರೈಡ್ ಮಾಡಿಸಿದ್ರಂತೆ. ರೈಡ್ ಮಾಡಿ ಅವರು ದುಡ್ಡು ಕೇಳಿದ್ರಂತೆ, ಇವ್ರು ಕೊಡಲಿಲ್ವಂತೆ. ಆಮೇಲೆ ಅಂತೆಕ್ಕಿಂತೆ ವಾಟ್ಸೋ ಎವರ್ ತನಿಖೆ ಅಂತೂ ಸ್ಪಷ್ಟವಾಗಿ ಇದರಲ್ಲಿ ಆಗಬೇಕಾಗತ್ತೆ. ಹೈಯರ್ ಲೆವೆಲ್ ತನಿಖೆ ಆಗಬೇಕಾಗತ್ತೆ. ನಿಷ್ಪಕ್ಷಪಾತವಾಗಿರುವಂಥ ತನಿಖೆ ಆಗಬೇಕಾಗತ್ತೆ. ಯಾಕಂದರೆ ಅಷ್ಟು ದುಡ್ಡಿದ್ದಂತಹ ಮನುಷ್ಯ, ಸಾವಿರಾರು ಕೋಟಿ ಬೆಲೆ ಬಾಳುವಂಥ ಮನುಷ್ಯ, IT ರೈಡ್ಗೆ ಹೆದರ್ಕೊಂಡು ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ದಿಸ್ ಈಸ್ ಏನೋ ಒಂದು ಕಡೆ ಅನುಮಾನಗಳು ಎಡೆ ಮಾಡಿಕೊಡ್ತಿದೆ. ಯಾಕಂದರೆ ಲಾಸ್ ಆಗಿ ಸೂಸೈಡ್ ಮಾಡ್ಕೊಂಡವ್ರು ನಾವು ನೋಡಿದ್ದೀವಿ. ಸಾವಿರಾರು ಕೋಟಿಗಳ ಒಡೆಯ BR ಶೆಟ್ಟಿ ದುಬೈನಲ್ಲಿ ದೊಡ್ಡ ಬಿಸ್ನೆಸ್ಸನ್ನು ಮಾಡಿಕೊಂಡು ಎಲ್ಲದನ್ನು ಕಳೆದುಕೊಂಡು ಅಕೌಂಟಲ್ಲಿ 1,000 ಇಟ್ಕೊಂಡು ಬದುಕಿದ್ದನ್ನು ಕೂಡ ನೋಡಿದ್ದೀವಿ. ಫ್ರಮ್ ದ ಸ್ಕ್ರ್ಯಾಚ್ ಯಾರು ಬೆಳೆದಿರ್ತಾರೆ ನೋಡಿ, ಅವರಿಗೆ ಒಂದ್ಸತಿ ಲಾಸ್ ಆಯಿತು ಅಥವಾ ಲಮ್ಸಮ್ ಅಮೌಂಟ್ ಆಫ್ ನಮ್ಮ ಇನ್ವೆಸ್ಟ್ಮೆಂಟ್ ಆಗಲಿ ಪ್ರಾಪರ್ಟಿ ಆಗಲಿ ಕಳೆದೋಯ್ತು ಅಂತ ಹೇಳಿದ್ರೆ ಅಷ್ಟು ಕುಗ್ಗು ಹೋಗೋದಿಲ್ಲ ಅವರು ಸೂಸೈಡ್ ಮಾಡ್ಕೊಳ್ಳೋಷ್ಟು. ಬಟ್ ಈ ಕೇಸ್ ಮಾತ್ರ
ಒಂದು ರೀತಿ ವ್ಯತಿರಿಕ್ತವಾಗಿ ಕಾಣಿಸ್ತಾ ಇದೆ, ಅದಂತೂ ಸತ್ಯ.